ಗುತ್ತಿಗೆದಾರರ ಸಂಘದ ವಿರುದ್ಧವೇ ಭ್ರಷ್ಟಾಚಾರ ಆರೋಪ. ಸರ್ಕಾರ ವಿರುದ್ಧ ಕಮಿಷನ್ ಆರೋಪ ಮಾಡಿತ್ತು ಸಂಘ. ಕಮಿಷನ್ ಬಗ್ಗೆ ಮಾತನಾಡಿರುವಂತಹ ಆಡಿಯೋ ಅಂಡ್ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಟೆಂಡರ್ ಪ್ರಕ್ರಿಯೆಗೆ ಕಮಿಷನ್ ಕೇಳ್ತಾ ಇರುವಂತಹ ಆರೋಪ ಕೇಳಿಬರ್ತಾ ಇರೋದು. ಶೇಕಡ 2.5% 3% ಕೇಳ್ತಾ ಇದ್ದಾರೆ ಅಂತೆ. ಒತ್ತಡ ಹೇಳ್ತಾ ಇರುವಂತ ಒಂದು ಗಂಭೀರವಾದಂತಹ ಆರೋಪ. ಲೋಕೋಪಯೋಗಿ ಇಲಾಖೆ, ಇಂಧನ ಇಲಾಖೆ, ನಗರಾಭಿವೃದ್ಧಿ, ನೀರಾವರಿ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿ ಅಕ್ರಮ ಅನ್ನುವ ಆರೋಪ ಇತ್ತು. ಪದಾಧಿಕಾರಿಗಳು ಸಂಗಡಿಗರಿಂದ ವಸೂಲಿ ಮಾಡಲಾಗ್ತಿದೆ ಅನ್ನುವಂಥ ಆರೋಪ. ವಿವಿಧ ಸರ್ಕಾರಿ ಇಲಾಖೆಗಳ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗಿ ಜಗನ್ನಾಥ್ ಜಿ, ಶಿವಾಜಿ, HR ಚಿಂಚಳಿ ವಿರುದ್ಧ ಇದೀಗ ಆರೋಪ ಕೇಳ್ಬಂದಿದ್ದು. ಇವರು ಸರ್ಕಾರದ ವಿರುದ್ಧ ಆರೋಪ ಮಾಡ್ಕೊಂಡು ಕೂತಿದ್ರು. ಅಯ್ಯೋ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ. ಆಮೇಲೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂತ ಅಲ್ಲ, ಈ ಹಿಂದೆ ನಿಮಗೆ ನೆನಪಿರ್ಬೋದು 40% ಸರ್ಕಾರ ಅಂತ BJP ಅಧಿಕಾರದಲ್ಲಿದ್ದಾಗ ಆಗ್ಲೂ ಗಂಭೀರವಾದಂಥ ಆರೋಪ, ನಾವು ಬದುಕಕ್ಕೆ ಆಗ್ತಾ ಇಲ್ಲ ಅಂತ. ಇಲ್ಲಿ ನೋಡಿದ್ರೆ ಈಗ ಗುತ್ತಿಗೆದಾರರ ಸಂಘದಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥ ಗಂಭೀರವಾದಂಥ ಆರೋಪ ಕೇಳಿಬರ್ತಾ ಇರೋದು. ಅದಕ್ಕೆ ತಕ್ಕಂತೆ ಒಂದು ಆಡಿಯೋ ವಿಡಿಯೋ ಇದು ವೈರಲ್ ಆಗ್ತಾ ಇದೆ. ಈಗ ಹೇಳಬೇಕು ಇವರು ಗುತ್ತಿಗೆದಾರರ ಸಂಘದವರು, ಏನು ಕತೆ ಇದು, ಯಾರ್ದು ಆಡಿಯೋ ಯಾರ್ದು ವಿಡಿಯೋ ಏನು ಎತ್ತ ಹೇಳಬೇಕು ಇವಾಗ. ಈಗ ನಮ್ದು ಮುಗಿಸ್ರಿ ಕಾಕಾರ, ಈಗ ನಾವು ಸುಮ್ಮನೆ ಸಣ್ಣವ್ರದೀವಿ ಜಕ್ಕೊಂಡು ಹೋಗಿ ನೀವು ಅದೇನೋ ಅಂತಾರಲ್ಲ ನಾವು ಸಣ್ಣವ್ರಿಗೆ ಹಿಡ್ಕೊಂಡು ಹೋಗುತ್ತೆ ಹೇಳಿದಾಗ ಅವ್ರಿಗೆ ಏನೇನು ನಾವು ಹೊರಗಿರೋರಲ್ಲಿ ನೀವು ನಾವು ಸಣ್ಣವ್ರಿಗೆ ಹಿಡ್ಕೊಂಡು ಹೋಗುತ್ತೆ ಹೇಳಿದಾಗ ಅವ್ರಿಗೆ ಏನೇನು ನಾವು ಹೊರಗಿರೋರಲ್ಲಿ ನೋಡ್ರಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ ಈಗ 14 ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂಚೂರು, ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ ಇದು ಇದ್ರಾಗ ಕಮ್ಮಿ ಮಾಡ್ರಿ ಒಂಚೂರು. ನನಗೆ ಹೆವಿ ಅದ್ರಿ ಅಲ್ಲಿ ಇಲ್ಲಿ ಕೇಳ್ರಿ. ಈಗ ನಮ್ದು ಜರ ನೋಡ್ರಿ ಜರ ಏನಂತ ಅಲ್ಲ ನಮ್ದು ಒಂದು ಜರ ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು. ಅಲ್ಲ ಈಗ ನೋಡ್ರಿ ನಾವು ಸಣ್ಣವ್ರಿಗೆ ಹಿಡ್ಕೊಂಡು ಹೋಗುತ್ತೆ ಹೇಳಿದಾಗ ಅವ್ರಿಗೆ ಏನೇನು ನಾವು ಹೊರಗಿರೋರಲ್ಲಿ ನೀವು. ಗುತ್ತಿಗೆದಾರರ ಸಂಘದ ವಿರುದ್ಧ ಭ್ರಷ್ಟಾಚಾರ ಆರೋಪ. ಜಗನ್ನಾಥ್ ಜಿ, ಹನುಮಂತರಾಯಪ್ಪ ಚಿಂಚಲಿಯನ್ನ ಅಮಾನತು ಮಾಡಲಾಗಿದೆ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ. ಇವ್ರ ಮೇಲೆ ಆರೋಪ ಕೇಳಿ ಬಂದಿದೆ. ಬೆಳಗ್ಗೆ ವಿಡಿಯೋ ಆಡಿಯೋ ವೈರಲ್ ಆಯಿತು, ಈಗ ನೋಡಿದ್ರೆ ಅಮಾನತು ಅಂತ ಹೇಳ್ತಾ ಇದ್ದಾರೆ. ಇವರ 3 ಜನರ ಮೇಲೆ ಆರೋಪ ಕೇಳಿ ಬಂದಿದ್ದು. ಆಡಿಯೋ ವಿಡಿಯೋ ನೀವು ನೋಡ್ತಾ ಇದ್ದೀರಲ್ಲ TV5 ಸ್ಕ್ರೀನ್ ಮೇಲೆ. ಇದೇನೋ ಹಗರಣ ನಡೀತಾ ಇದೆ, ಗೋಲ್ಮಾಲ್ ನಡೀತಾ ಇದೆ ಅಂತ ಯಾವಾಗ ಈ ಸುದ್ದಿ ಪ್ರಸಾರ ಆಯಿತು ಒಂಥರ ಇದು ಮುಜುಗರ ಅಲ್ವಾ. ಗುತ್ತಿಗೆದಾರರ ಸಂಘದವರಿಗೆ ಒಂಥರ ಮುಜುಗರ ಇದು. ಬಿಕಾಸ್ ಇವರು ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ರು. ಈಗ ನೋಡಿದ್ರೆ ನಿಮ್ಮ ಸಂಘದಲ್ಲೇ ಏನು ಸರಿ ಇಲ್ಲ, ಎಲ್ಲ ಎಕ್ಕುಟ್ಟೋಗಿದೆಯಲ್ಲ ಅಂತ ಪ್ರಶ್ನೆಗಳಿಗೆ ಎದುರಾಗ್ತಾ ಇತ್ತು. ಯಾವಾಗ ಮುಜುಗರ ಆಗುತ್ತೆ ಅಂತ ಗೊತ್ತಾಯಿತೋ ಇದೀಗ ಡಿ ಜಗನ್ನಾಥ್ ಜಿ, ಹನುಮಂತರಾಯಪ್ಪ ಚಿಂಚಲಿ ಇವರನ್ನು ಅಮಾನತು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿರ್ದೇಶಕ ಸ್ಥಾನದ ಬಗ್ಗೆ ವಿಚಾರಣೆ ಕಾಯ್ದಿರಿಸಿ ಅಮಾನತನ್ನು ಮಾಡಲಾಗಿದೆ. ಸದ್ಯಕ್ಕೆ ಈಗ ಅಮಾನತು ಮಾಡಿದ್ದಾರೆ. ಇಮಿಡಿಯೇಟ್ ಆ್ಯಕ್ಷನ್ ಇದು. ವಿಚಾರಣೆ ಮಾಡಬೇಕಾಗತ್ತೆ. ವಿಚಾರಣೆಯ ನಂತರ ಸತ್ಯಾನುಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ. ಹೌದಾ, ಗೋಲ್ಮಾಲ್ ನಡೀತಾ ಇತ್ತಾ, ಏನು ನಡೀತಾ ಇತ್ತು, ಎಷ್ಟು ದಿನದಿಂದ ನಡೀತಾ ಇತ್ತು, ಇವ್ರು 3 ಜನನ, ಬೇರೆ ಇನ್ಯಾರಾದರೂ ಇದ್ದಾರಾ, ಏನು ಎತ್ತ, ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ತನಿಖೆ ನಂತರ ಗೊತ್ತಾಗುತ್ತೆ. ಈಗ ಇಮಿಡಿಯೇಟ್ ಆಗಿ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಕ್ಷನ್ ಆಗಿರೋದು ಇದು. ಏನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ನಿರ್ದೇಶಕ ಸ್ಥಾನದ ಬಗ್ಗೆ ವಿಚಾರಣೆಗೆ ಕಾಯ್ದಿರಿಸಿ ಅಮಾನತನ್ನ ಮಾಡಲಾಗಿದೆ. ನೋಡಿ, ಈ ಒಂದು ವಿಚಾರ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಆರೋಪ ಮಾಡಿದವರೇ ಈ ಥರದ್ದು ಹಗರಣಗಳಲ್ಲಿ ಭಾಗಿಯಾದರೆ ಹೆಂಗೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿತ್ತು. ಗುತ್ತಿಗೆದಾರರ ಸಂಘಕ್ಕೆ ಇದೊಂದು ಕಪ್ಪು ಚುಕ್ಕಿ ಆಗಿತ್ತು. ಅದನ್ನು ತಪ್ಪಿಸಿಕೊಳ್ಳೋದಕ್ಕೆ ಅಂತ ಇದೀಗ ಅಮಾನತು ಮಾಡಲಾಗಿದೆ. ಈ ಆಡಿಯೋ, ಈ ವಿಡಿಯೋ ಎಲ್ಲ ತನಿಖೆ ಆಗಬೇಕು. ಎಲ್ಲಿ ಮಾತಾಡಿದ್ರು, ಯಾರ್ಯಾರು ಮಾತಾಡಿದ್ರು, ಯಾವ ವಿಚಾರ ಇಟ್ಕೊಂಡು ಮಾತಾಡಿದ್ರು, ಎಷ್ಟು ದಿನದಿಂದ ನಡೀತಾ ಇತ್ತು ಭ್ರಷ್ಟಾಚಾರ ನಡೆದಿದ್ರೆ, ಆಮೇಲೆ ಯಾರ್ಯಾರು ಶಾಮೀಲಾಗಿದ್ರು, ಏನು ಎತ್ತ, ಎಲ್ಲವೂ ಈಗ ಹೊರಗೆ ಬರಬೇಕು. ತನಿಖೆ ಆದ ನಂತರ ಗೊತ್ತಾಗುತ್ತೆ ಏನು ಗೆತ್ತ ಅಂತ. ನಾವು ಸಣ್ಣವ್ರಿಗೆ ಹಿಡ್ಕೊಂಡು ಹೋಗುತ್ತೆ ಹೇಳಿದಾಗ ಅವ್ರಿಗೆ ಏನೇನು ನಾವು ಹೊರಗಿರೋರಲ್ಲಿ ನೀವು ನಾವು ಸಣ್ಣವ್ರಿಗೆ ಹಿಡ್ಕೊಂಡು ಹೋಗುತ್ತೆ ಹೇಳಿದಾಗ ಅವ್ರಿಗೆ ಏನೇನು ನಾವು ಹೊರಗಿರೋರಲ್ಲಿ ನೀವು ನಾವು ಸಣ್ಣವ್ರಿಗೆ ಹಿಡ್ಕೊಂಡು ಹೋಗುತ್ತೆ ಹೇಳಿದಾಗ ಅವ್ರಿಗೆ ಏನೇನು ನಾವು ಹೊರಗಿರೋರಲ್ಲಿ ನೀವು
ನಾವು ಸಣ್ಣವ್ರು ಹಿಡ್ಕೊಂಡು ಹೊರತು ಹೇಳಿದಾಗ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಇಮಿಡಿಯೇಟ್ ಆಗಿ ಆಕ್ಷನ್ ಆಗಿದೆ, ಅಮಾನತು ಮಾಡಲಾಗಿದೆ. ಇದು ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆಕ್ಷನ್ ಆಗಿದೆ. ಸದ್ಯದ ಡೀಟೇಲ್ಸ್. ಖಂಡಿತವಾಗ್ಲೂ ಈಗ ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಂತ ಮಂಜುನಾಥ್ ಅವರು ಇವತ್ತು ದಿಢೀರ್ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡೋದ ಸಂದರ್ಭದಲ್ಲಿ ನಮ್ಗೆ ಇದು ಕರಾಳ ದಿನ ಆಗಿರುವಂತದ್ದು. ನಿನ್ನೆ ಮತ್ತೆ ಇವತ್ತು ಮಾಧ್ಯಮಗಳಲ್ಲಿ ನಮ್ಮ ಸಂಘದ ಕೆಲ ಪದಾಧಿಕಾರಿಗಳ ವಿರುದ್ಧ ಆರೋಪವನ್ನು ಬಂದಿದೆ. 2.5% 3% ಕಮಿಷನ್ ತುಂಡು ಗುತ್ತಿಗೆ ಪಡೆದಂತ ಗುತ್ತಿಗೆದಾರರಿಂದ ವಸೂಲಿ ಮಾಡ್ಲಿಕ್ಕೆ ಡೀಲ್ ಅನ್ನ ಸೆಟಲ್ಮೆಂಟ್ ಮಾಡ್ಕೊಳ್ಳಕ್ಕೆ ಮಾತುಕತೆ ನಡೆಸ್ತಾರೆ. ಇದು ನಾವು ಕೂಡ ತನಿಖೆ ಮಾಡಿದ್ವಿ. ಆಂತರಿಕವಾಗಿ ಇದು ಈ ರೀತಿ ಚರ್ಚೆಗಳು ಆಗಿರುವಂತದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಹಾಗಾಗಿ ನಾವು ಇವಾಗ ತಕ್ಷಣವೇ ಯಾರ್ಯಾರು ಆ ರೀತಿಯ ಒಂದ್ ರೀತಿಯ ಸಂಭಾಷಣೆ ತೊಡಗಿದ್ರು ಅಂತವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ವಿ. ಮೊದಲನೇ ಹಂತವಾಗಿ ಈಗ ಅಮಾನತನ್ನು ಕೂಡ ಮಾಡ್ತಾ ಇದ್ದೇವೆ ಅನ್ನೋಂತ ಮಾಹಿತಿಗಳನ್ನ ನೀಡಿದ್ರು. ಅಲ್ಲದೇನೆ ಈ ಬಗ್ಗೆ ಸರ್ಕಾರ ಮಾಡಿದ ತನಿಖೆ ಕೂಡ ಮಾಡ್ಲೇಬೇಕಾದ್ರೆ ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ದೇವೆ. ನಾವು ಯಾವುದೇ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ. ಸರ್ಕಾರದ ಮಟ್ಟದಲ್ಲಿ ಆಗದೆ ಇರುವಂತಹ ಭ್ರಷ್ಟಾಚಾರವನ್ನು ನಾನು ಪ್ರಶ್ನೆ ಮಾಡ್ತಾ ಇದೀವಿ. ನಮ್ಗಾಗ್ತಾ ಇರೋ ಅನ್ಯಾಯವನ್ನ ನಾವು ತೋಚ್ಕೊಳ್ಳುವಂತಹ ಅಥವಾ ವ್ಯಕ್ತಪಡಿಸುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿದ್ದೀವಿ ಹೊರತು ಇಲ್ಲಿ ಸಂಘಟನೆಯಲ್ಲಿ ಕೆಲವರು ಈ ರೀತಿ ಮಾಡಿರುವಂತದ್ದು ಸಹಜವಾಗಿ ನಮಗೂ ಕೂಡ ಬೇಸರ ತಂದಿದೆ ಅನ್ನುವಂತಹ ಮಾತುಗಳನ್ನ ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಂತಹ ಮಂಜುನಾಥ್ ಅವರು ಹೇಳ್ತಾ ಇರುವಂತದ್ದು. ಇನ್ನು ಈ ಬಗ್ಗೆ ಸರ್ಕಾರ ಅಥವಾ ಸದನದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ನಾವು ಸಣ್ಣವ್ರು ಹಿಡ್ಕೊಂಡು ಹೊರತು ಹೇಳಿದಾಗ ಅವ್ರು ಏನೇನು ನಾವು ಹೊರಗಿರೋರಲ್ಲಿ ನಾವು ಸಣ್ಣವ್ರು ಹಿಡ್ಕೊಂಡು ಹೊರತು ಹೇಳಿದಾಗ ಅವ್ರು ಏನೇನು ನಾವು ಹೊರಗಿರೋರಲ್ಲಿ ನಾವು ಸಣ್ಣವ್ರು ಹಿಡ್ಕೊಂಡು ಹೊರತು ಹೇಳಿದಾಗ ಅವ್ರು ಏನೇನು ನಾವು ಹೊರಗಿರೋರಲ್ಲಿ